ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಆ ಹೊಣೆನ ಸೆಲೆಬ್ರಿಟೀಸ್ ಈಗಾಗಲೇ ಕೈಗೆ ತಗೊಂಡಿದ್ದಾರೆ. ಆದ್ರೆ ಕೆಲವರು ಬೇರೆಯವ್ರ ನಿಮ್ದಿನ ಕಿತ್ಕೊಳ್ಳೋದ್ರಲ್ಲೇ ತಮ್ಮ ನಿಮ್ದಿನ ಹುಡುಕ್ತಾ ಇರ್ತಾರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ದರ್ಶನ್ ಅವರು ಅಭಿನಯಿಸಿರುವಂತಹ ಡೆವಿಲ್ ಚಿತ್ರದ ಮೊದಲನೇ ಸಾಂಗ್ ರಿಲೀಸ್ ಆಗಿದೆ, ಇದ್ರೆ ನೆಮ್ಮದಿಯಾಗಿರ್ಬೇಕಂತ. ಈ ಸಾಂಗು ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಈ ಸಾಂಗ್ ರಿಲೀಸ್ ಆಗೋದು ಸ್ವಲ್ಪ ತಡವಾಯಿತು. ಯಾಕೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಆ ವಿಷಯಕ್ಕೆ ಹೋಗೋದಕ್ಕಿಂತ ಸಾಂಗ್ ಬಗ್ಗೆ ಮಾತಾಡೋಣ. ಈ ಸಾಂಗ್ ರಿವ್ಯೂ ಮಾಡಬೇಕು ಅಂತೇನೋ ಅನ್ಕೊಂಡೆ, ಆದ್ರೆ ಅದಕ್ಕಿಂತ ಮುಂಚೆ ಕೆಲವೊಂದು ರಿವ್ಯೂ ನೋಡಿದೆ. ಅದರಲ್ಲಿ BGM ಜಾಸ್ತಿ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರೇ ಇದೆ, ಲಿರಿಕ್ಸು ಕರೆಕ್ಟಾಗಿ ಕೇಳಿಸೋದೇ ಇಲ್ಲ ಅಂತೆಲ್ಲ ರಿವ್ಯೂ ಬರ್ತಾ ಇತ್ತು. ಅದು ಈಗೇನು TV ಚಾನಲ್ಗಳಲ್ಲಿ ಎಕ್ಸ್ಕ್ಲೂಸಿವ್ ಅಂತ ತೋರ್ಸಕ್ಕೆ ಹೋಗ್ತಾರೋ ಆ ರೀತಿ ಯೂಟ್ಯೂಬರ್ಸ್ ಕೂಡ ಎಕ್ಸ್ಕ್ಲೂಸಿವ್, ನಾನೇ ಮೊದಲು ಹೇಳಬೇಕು, ಎಲ್ರಿಗೂ ರೀಚ್ ಆಗಿಬಿಡ್ಬೇಕು ಅನ್ನೋ ಭರದಲ್ಲಿ ಅನ್ಸಿದ್ದನ್ನು ಹೇಳ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಮತ್ತೆ ಮತ್ತೆ ಕೇಳಿಸ್ಕೊಂಡಿರಲ್ಲ. ನಾನು ಪದೇ ಪದೇ ಕೇಳಿಸ್ಕೊಂಡು ಅಬ್ಸರ್ವ್ ಮಾಡಿ ಈ ರಿವ್ಯೂನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ದರ್ಶನ್ ಅವರು ತಮ್ಮ ಸೆಲೆಬ್ರಿಟೀಸ್ನ ಮನಸ್ಸಲ್ಲಿ ಇಟ್ಕೊಂಡು ಅದರ ಜೊತೆಗೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದನ್ನ ಸಮಾಜಕ್ಕೆ ಒಂದು ರೀತಿ ಸಂದೇಶವಾಗಿ ಕೊಡಬೇಕು, ಎರಡನ್ನೂ ಮಿಕ್ಸ್ ಮಾಡಿ ಈ ಸಾಂಗ್ನ ಬಿಟ್ಟಿದ್ದಾರೆ. ಅಂತಹ ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಅದರಲ್ಲಿ ಏನು ಲಿರಿಕ್ಸ್ ಇದೆ ಅದು ಜನಗಳಿಗೆ ತಲುಪಬೇಕು ಅಂತ ಹೇಳೋದು ಈ ವಿಡಿಯೋದ ನನ್ನ ಮುಖ್ಯವಾದ ಉದ್ದೇಶ. ಈ ಸಾಂಗಲ್ಲಿ ಹೇಳ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರಲ್ಲಿ ಡಮಲ್ ಡಿಮಿಲ್ ಸೌಂಡಿನಲ್ಲಿ ಸೆಲೆಬ್ರೇಷನ್ ಮಾಡಿರೋ ನಿಜವಾದ ಸೆಲೆಬ್ರಿಟೀಸು. ಇದು ನನ್ನ ನಿಜವಾದ ಸೆಲೆಬ್ರಿಟೀಸು ರಾಜ್ಯಾದ್ಯಂತ ಇದ್ದಾರೆ, ದೇಶಾದ್ಯಂತ ಇದ್ದಾರೆ. ನೀವು ಸೆಲೆಬ್ರಿಟೀಸ್ ಮಾಡಿ ಸಾಕು, ನನ್ನನ್ನು ಹೇಟ್ ಮಾಡೋರೇನು ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಸಂದೇಶ ಕೊಟ್ಟಿರೋ ರೀತಿ ಇದೆ. ಇನ್ನೊಂದು, ಹಸಿವಿದ್ರೆ ಸಾಧನೆ ಮಾಡೋಣ, ಕಷ್ಟಪಡೋರಿಗೆ ಕೀರ್ತಿ ನಿಧಾನ, ನಮ್ಮ ಭಾಷೆನೇ ನಂಗೆ ಪ್ರಧಾನ, ನೇರ ನುಡಿಲೇ ಹೇಳ್ತೀನಿ ಕೇಳಣ್ಣ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಕಷ್ಟಪಡೋರ್ಗೆ ಯಾವಾಗಲೂ ಕೀರ್ತಿ ನಿಧಾನನೇ. ದರ್ಶನ್ ಅವರು ತುಂಬಾ ಭಾವುಕವಾಗಿ ಪಕ್ಕದಲ್ಲೇ ಕುತ್ಕೊಂಡು ಈ ಸಾಂಗ್ ಬರ್ಸಿದ್ರು ಅಂತ ಅನ್ಸುತ್ತೆ. ಈ ಲೈನ್ಸ್ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಬೇಜಾರಾಯ್ತು. ಈಗ ಗಣಪತಿ ಹಬ್ಬ ಬೇರೆ ಬರ್ತಾ ಇರೋದ್ರಿಂದ ಇದು ರಾಜ್ಯದ ಜನತೆಗೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ಎಲ್ಲರೂ ಹುಚ್ಚೆದ್ದು ಕುಣಿಯುವಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಕೆಲವೊಂದ್ಸಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳ್ತಾ ಇದ್ರೆ ಮೈ ಜುಮ್ ಅಂದ್ಬಿಡುತ್ತೆ. ಆದ್ರೆ ಆ ಲಿರಿಕ್ಸ್ ಕೇಳ್ತಾ ಹೋದ್ರೆ ಆ ಭಾವನೆನೇ ಬೇರೆ ಇರುತ್ತೆ. ಅದು ನಿಜವಾದ ಫ್ಯಾನ್ಸಿಗೆ ಗೊತ್ತಾಗುತ್ತೆ. ಹಿಂಗೆ ಇನ್ನು ಮುಂದೆ ಹೋದ್ರೆ, ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ, ನೇರ ನುಡಿಲೇ ಮತ್ತೆ ಹೇಳ್ತೀನಿ ಕೇಳೋಣ, ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮಗೆ ಬೇರೆಯವ್ರ ಕತೆ ಪುರಾಣ ಬೇಡ, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಹೇಳ್ತಾ ಇದ್ದಾರೆ. ನಿನ್ನ ಬೆಳವಣಿಗೆ ನಿನ್ನ ಕೈಯಲ್ಲಿ, ಮೇಕ್ ಯುವರ್ ಫ್ಯೂಚರ್ ಬ್ರೈಟ್, ಹಿಟ್ ಆದ್ಮೇಲೆ ನಮ್ಮ ಹುಡುಗ ಅನ್ನೋರ್ಗೆ ಡೋಂಟ್ ನೀಡ್ ಟು ಬಿ ಸ್ವೀಟ್. ನಿಮ್ಮ ಬೆಳವಣಿಗೆ ನಿಮ್ಮ ಕೈಯಲ್ಲಿದೆ, ನಿಮ್ಮ ಫ್ಯೂಚರ್ನ ಉಜ್ವಲಿಸುವಂತೆ ಪ್ರಜ್ವಲಿಸುವಂತೆ ಮಾಡ್ಕೊಳ್ಳಿ. ಬೆಳೆಯೋ ತನಕ ಏನೇನೋ ಮಾತಾಡಿ ಬೆಳೆದ ಮೇಲೆ ನಮ್ಮ ಹುಡುಗ ಇವನು ಅಂತ ಬೆಂತೊಟ್ಟಕ್ಕೆ ಬರೋರಿಗೆಲ್ಲ ಸ್ವೀಟ್ ಆಗಿರೋದು ಬೇಡ ಅಂತ ದರ್ಶನ್ ಅವರು ತಮ್ಮ ಸೆಲೆಬ್ರಿಟೀಸ್ಗಳಿಗೆ ಒಂದು ಅತ್ಯುತ್ತಮವಾದ ಸಂದೇಶ ಕೊಟ್ಟಿದ್ದಾರೆ. ಅವರು ಓಪನ್ ಆಗಿ ಹೇಳಕ್ಕಾಗದೇ ಇರೋದನ್ನ ತಮ್ಮ ಸಾಂಗ್ ಮುಖಾಂತರ ಹೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಅವ್ರ ಸೆಲೆಬ್ರಿಟೀಸ್ಗೆ ಒಳ್ಳೇದನ್ನೇ ಬಯಸ್ತವ್ರೆ. ಅವ್ರ ಸೆಲೆಬ್ರಿಟೀಸ್ ಚೆನ್ನಾಗಿರ್ಬೇಕು ಅಂತ ಒಂದು ಸಂದೇಶನ ಸಾರ್ತಾರೆ ಅನ್ನೋದಕ್ಕೆ ಈ ಸಾಂಗ್ ಕಾರಣ. ಇದನ್ನ ಎಲ್ಲರೂ ನೀಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ, ನಿಮ್ಮ ಪ್ರೀತಿಗೆ ಚಿರಋಣಿನ, ಎಲ್ಲ ನಮ್ಮವರೇ ಅಂತ ಬಾಳೋಣ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಸೆಲೆಬ್ರಿಟೀಸ್ ಪ್ರೀತಿಗೆ ಯಾವತ್ತಿದ್ರೂ ಚಿರಋಣಿ. ನನ್ನನ್ನು ಇದುವರೆಗೂ ಬಿಟ್ಟಿಲ್ಲ, ಮುಂದೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ, ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಹೇಳಿದ್ದಾರೆ. ತುಂಬಾ ಅವರು ಕೂಡ ಭಾವುಕರಾಗಿದ್ದಾರೆ ಅಂತ ಅನ್ಸುತ್ತೆ ಈ ಸಾಂಗ್ಸ್ ಬರ್ಸ್ಬೇಕಾದ್ರೆ. ಬಟ್ ಈ ಸಾಂಗ್ನ ನಿಜವಾಗ್ಲೂ ಕೇಳಿದ್ರೆ ನಿಜವಾದ ಸೆಲೆಬ್ರಿಟಿ ಭಾವುಕನಾಗ್ದಲೇ ಇರೋದೇ ಇಲ್ಲ. ಚಿತ್ರತಂಡ ರಾಜ್ಯದ ಜನತೆಗೆ ಡಬಲ್ ಧಮಾಕ ನೀಡಿದೆ. ಸಾಂಗ್ ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಸಿನಿಮಾ ರಾಜ್ಯಾದ್ಯಂತ, ದೇಶಾದ್ಯಂತ, ಪ್ರಪಂಚದಾದ್ಯಂತ ಡಿಸೆಂಬರ್ 12ರಂದು ಬಿಡುಗಡೆ ಆಗಲಿದೆ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಈಗ ಡೆವಿಲ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ನ ಹಿಟ್ ಮಾಡೋ ಜವಾಬ್ದಾರಿನ ಸೆಲೆಬ್ರಿಟೀಸ್ ತನ್ನ ಕೈಗೆ ತಗೊಂಡಾಯ್ತು. ಸಿನಿಮಾ ಹಿಟ್ ಮಾಡೋದು ಅವ್ರ ಕೈಯಲ್ಲೇ ಇದೆ, ಹಿಟ್ ಆಗೇ ಆಗುತ್ತೆ. ಈ ಸಿನಿಮಾ ಈಗೆಲ್ಲ ಪ್ಯಾನ್ ಇಂಡಿಯಾ ಅಂತ ಬರ್ತಾವಲ್ಲ, 2-3 ಪ್ಯಾನ್ ಇಂಡಿಯಾನ ಒಟ್ಟಿಗೆ ಸೇರಿಸಿದ್ರೆ ಒಂದು ಡೆವಿಲ್ ಅಂತ ಹೇಳ್ಬೋದು. ಹೆಚ್ಚೆಚ್ಚು ಈ ಸಾಂಗ್ನ ಕೇಳಿ, ಅದಕ್ಕಿಂತ ಮುಖ್ಯವಾಗಿ ಈ ಸಾಂಗಲ್ಲಿರೋ ಲಿರಿಕ್ಸ್ನ ಕೇಳಿ, ದರ್ಶನ್ ಅವರು ನೀಡಕ್ಕೆ ಬಂದಿರೋ ಸಂದೇಶನ ಒಂದು ಜೀವನದಲ್ಲಿ ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ಳಿ. ಅದ್ರ ಜೊತೆಗೆ ಈ ಸಾಂಗ್ನ ನಿಮ್ಮ ಬರುವಂಥ ಸಡಗರ ಸಂಭ್ರಮಗಳಲ್ಲಿ, ಗೌರಿ ಹಬ್ಬದಲ್ಲಿ, ಬೇರೆ ಯಾವುದೇ ಹಬ್ಬದಲ್ಲಿ ಹೆಚ್ಚೆಚ್ಚು ಬಳಸಿ, ಹೆಚ್ಚೆಚ್ಚು ಕುಣಿರಿ. ಇನ್ನೊಂದು ಹೇಳಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು. ನೀವು ನೆಮ್ಮದಿಯಾಗಿರಿ, ಇನ್ನೊಬ್ರನ್ನು ನೆಮ್ಮದಿಯಾಗಿರೋಕ್ ಬಿಡಿ.
ಆದ್ರೆ ಕೆಲವರು ಬೇರೆಯವ್ರ ನೆಮ್ಮದಿನ ಕಿತ್ಕೊಳ್ಳೋದ್ರಲ್ಲೇ ತಮ್ಮ ನೆಮ್ಮದಿನ ಹುಡುಕ್ತಾ ಇರ್ತಾರೆ. ಅಂಥವ್ರು ಕೂಡ ಇನ್ನೊಬ್ರು ನೆಮ್ಮದಿಲಿ ತಮ್ಮ ನೆಮ್ಮದಿನ ಹುಡ್ಕೋಕ್ ಪ್ರಯತ್ನ ಪಡಿ. ಅದರಲ್ಲಿರೋ ಮಜಾನೇ ಬೇರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಧನ್ಯವಾದಗಳು.